ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಸೋಯಾದಿಂದ ಒಂದು ಕೈಮಾ ಗ್ರೇವಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ನಾನು ಸ್ಪೈಸಸ್ಸು ಸೇರಿಸ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಂದು ಪಲಾವ್ ಎಲೆ ಸೇರಿಸ್ಕೊಂಡಿದ್ದೀನಿ. ಈಗ ಖಾರಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್, ಕಾಳು ಮೆಣಸು ಸೇರಿಸ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತೀನಿ. 2 ಸ್ಪೂನಷ್ಟು ಧನಿಯಾನು ಸೇರಿಸ್ಕೊಂಡಿದ್ದೀನಿ. ನಾನು ಇಲ್ಲಿ ಜೀರಿಗೆ ಬದಲಿಗೆ ಓಮ್ ಕಾಳು ಸೇರಿಸ್ಕೊಂಡಿದ್ದೀನಿ. ನೀವು ಜೀರಿಗೆ ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ಓಮ್ ಕಾಳು ಸೇರಿಸ್ಕೊಳ್ಳೋದ್ರಿಂದ ಬೇಗ ಡೈಜೆಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ನೋಡಿ, ಇದನ್ನು ಕೈ ಬಿಡ್ದಂಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದಾಗಿದೆ. ಇವಾಗ ಒಂದು ಬೇರೆ ಬೌಲ್ಗೆ ಎತ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊತೀನಿ ನಾನು. ಈಗ ಅದೇ ಬಾಣಲಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ನೀರನ್ನ ಬಿಸಿ ಆಗೋಕ್ಕೆ ಬಿಟ್ಕೊತೀನಿ. ಸ್ವಲ್ಪ ಉಪ್ಪು ಹಾಕೊತೀನಿ. ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಇವಾಗ ನಾನು ಇದನ್ನು ಡ್ರೈ ರೋಸ್ಟ್ನ ಸ್ವಲ್ಪ ಫ್ರೈ ಮಾಡ್ಕೊಂಬರ್ತೀನಿ. ನೋಡಿ, ಈ ರೀತಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಈಗ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಕಡಲೆ, ಗಸಗಸೆ ಮತ್ತು ಈರುಳ್ಳಿ, ಟೊಮೊಟೊ, ಗಸಗಸೆ 1 ಸ್ಪೂನು ಎಲ್ಲ ಸೇರಿಸ್ಕೊಂಡು ಈಗ ಸ್ವಲ್ಪ ರುಬ್ಕೊಂಬತ್ತೀನಿ. ಈಗ ನೀರು ಬಿಸಿ ಆಗಿದೆ. ಸೋಯಾನ ಅದರೊಳಗೆ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಬಿಸಿನೀರಿಗೆ ಹಾಕ್ತಿದ್ದಂಗೆ ಸ್ವಲ್ಪ ಸೈಜು ಉಬ್ಬುತ್ತೆ. ಈಗ ನಾನು ತೆಂಗಿನಕಾಯಿ ಸೇರಿಸ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಇವಾಗ ಚೆನ್ನಾಗಿ ನೀರು ಹಿಂಡ್ಕೊತಾ ಇದ್ದೀನಿ. ಅದರಲ್ಲಿ ಸ್ವಲ್ಪನೂ ನೀರು ಇರಬಾರ್ದು, ಆ ರೀತಿ ನೀರು ಹಿಂಡ್ಕೊತಿದ್ದೀನಿ. ನೋಡಿ, ಇದಾಗಿದೆ. ಇವಾಗ ಇದನ್ನು ನೀರನ್ನ ಚೆಲ್ಕೊಂಬಿಡ್ತೀನಿ. ಇವಾಗ ಇರೋದನ್ನೆಲ್ಲ ಎತ್ಕೊಂಡು ಈಗ ಒಂದು ಬೌಲ್ಗೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಈಗ ರುಬ್ಕೊತೀನಿ ನಾನು ತರಿಯಾಗಿ. ನೋಡಿ, ಈ ರೀತಿ ರುಬ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ಸಣ್ಣಗೆ ನಾನು ಸಾಂಬಾರು ಈರುಳ್ಳಿ ತಗೊಂಡಿದ್ದೆ. ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ದಪ್ಪ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಬೋದು. ಸಣ್ಣ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ, ನಾನು ರುಬ್ಕೊಂಬಂದಿದ್ನಲ್ಲ ಮಸಾಲೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಈ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ನಿಮಗೆ ಬೇಕಂದರೆ ಆಪ್ಷನಲ್, ಅದು ಎಗ್ಗು ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನಿಲ್ಲಿ ಎಗ್ಗೆ ಅದು ಹಾಕೊಂಡಿಲ್ಲ, ನಾನು ಹಾಗೆ ಇದು ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಸೇರಿಸ್ಕೊಳ್ಳಿ. ಕೈಮಾ ಉಂಡೆ ಥರನೇ ಬರುತ್ತೆ. ನಾನು ಇವಾಗ ಒಂದು 2 ಸ್ಪೂನಷ್ಟು ಹುರ್ಗಡ್ಲೆ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ. ನಾನು ಹುರ್ಗಡ್ಲೆ ಪೌಡ್ರು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ನೋಡಿ, ಈ ರೀತಿ ನಾನು ಚೆನ್ನಾಗಿ ಇದು ಮಾಡ್ಕೊತಿದ್ದೀನಿ. ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ. ಉಂಡೆ ಕಟ್ಟ ಅದಕ್ಕೆ ಬಂದರೆ ಸಾಕು. ನಿಮಗೆ ಬೇಕಂದರೆ ನೀವು ಎಗ್ಗೆ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಇದು ಮಾಡಿ. ನೋಡಿ, ನಿಮ್ಗೆ ಯಾವ ಸೈಜ್ ಉಂಡೆ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ಬಿಗ್ ಸೈಜ್ ಬೇಕಂದರೆ ಬಿಗ್ ಮಾಡ್ಕೊಳ್ಳಿ, ಸಣ್ಣದು ಬೇಕು ಅಂದರೆ ಸಣ್ಣ. ಯಾಕೆಂದರೆ ನಾವು ಸಾಂಬಾರ್ಗೆ ಹಾಕಿದ್ಮೇಲೆ ಉಂಡೆ ದಪ್ಪ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊತಾ ಇದ್ದೀನಿ. ಉಂಡೆ ಮಾಡ್ಕೊಂಡು ಎಲ್ಲನೂ ಒಂದು ಪ್ಲೇಟ್ಗೆ ಇಟ್ಕೊತೀನಿ. ನಾನ್ ವೆಜ್ಜು, ಚಿಕನ್, ಮಟನ್ಗಿಂತಲೂ ಸೂಪರಾಗಿ ಇರುತ್ತೆ ಈ ಸಾಂಬಾರು. ಚಪಾತಿಗೆ, ರೈಸ್ಗೆ, ಪರೋಟಕ್ಕೆ, ದೋಸೆ ಕೂಡ ತಿನ್ಬೋದು. ಸೂಪರಾಗಿ ಬಂದಿದೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲೇ ಇದೆ. ನೀವು ಒಂದು ಸಲ ಟ್ರೈ ಮಾಡಿ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈಗ ನಾನು ರುಬ್ಕೊಂಬಂದಿದ್ನಲ್ಲ ಮಸಾಲೆ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಯಾಕೆಂದರೆ ನಾವು ಮಸಾಲೆ, ಟೊಮೊಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಅದ್ಯಾವುದು ಫ್ರೈ ಮಾಡ್ಕೊಂಡಿಲ್ಲ. ಸೊ ಹಂಗಾಗಿ ನಾನು ಹಸಿದೇ ರುಬ್ಕೊಂಡಿರೋ ಕಾರಣಕ್ಕೆ ನಾನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೋಡಿ, ಈಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊತೀನಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳುತ್ತಲ್ಲ, ಸೊ ಆವಾಗ ಆಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ. ನಾನು ಒಂದು 2 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿಬಿಟ್ಕೊತೀನಿ. ಚೆನ್ನಾಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳುತ್ತೆ. ನೀವು ಅಷ್ಟೇ ವಾಟ್ರ್ ಆ್ಯಡ್ ಮಾಡ್ಕೊಂಬಿದ್ರೆ ತುಂಬ ನೀರು ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಚಪಾತಿಗಾಗಿರೋದ್ರಿಂದ
ನಾನು ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ ಇವಾಗ ಕುದೀತಾ ಐತೆ. ಈಗ ಉಂಡೆಗಳ್ನ ಸೇರಿಸ್ಕೊಳ್ಳಿ. ಉಂಡೆಗಳ್ನ ಸೇರಿಸ್ಕೊಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ, ಮಧ್ಯಮ ಉರಿ ಅಂದರೆ ಮೀಡಿಯಮ್ ಲೆವೆಲಲ್ಲಿ ಇಟ್ಕೊಂಡು ಉಂಡೆಗಳ್ನ ಸೇರಿಸ್ಕೊಳ್ಳಿ. ಉಂಡೆ ಸೇರಿಸ್ಕೊಂಡಾದ್ಮೇಲೆ ಸೌಟೆಲ್ಲ ಇಡೋಕ್ಕೆ ಹೋಗಬೇಡಿ, ಹಾಗೆ ಬಿಟ್ಬಿಡಿ. ಹಾಗೆ ಬಿಟ್ಟರೆ ಉಂಡೆಗಳು ಬೆಂದಿರುತ್ತೆ, ಒಡೆಯಲ್ಲ. ಸೊ ನಾವೇನಾದರೂ ಹಾಗೆ ತಿರುಗಿಸೋಕೆ ಹೋದರೆ ನೋಡಿ ಇವಾಗ ನಾನು ಚೆನ್ನಾಗಿ ಬೆಂದಿದೆ ಉಂಡೆಗಳೆಲ್ಲ. ನೋಡಿ ಈಗ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಹಿಂಡ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡ್ರೆ ಸೋಯಾ ಕೈಮಾ ರೆಡಿ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.